ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈ ಭೃಂಗರಾಜ್ ಗಿಡವನ್ನು ಹೇಗೆ ಗುರುತಿಸ್ಬೋದು, ಹೇಗೆ ನಾವು ಮನೆಯಲ್ಲಿ ನೆಟ್ಟು ಬೆಳೆಸ್ಬೋದು ಮತ್ತು ಕೂದಲಿಗೆ ನಾವು ಹೇಗೆ ಇದನ್ನು ಉಪಯೋಗಿಸ್ಬೋದು ಅನ್ನೋದರ ಬಗ್ಗೆ ಹೇಳ್ತಾ ಇದ್ದೇನೆ. ಇದು ನೋಡಿ ನಮ್ಮಲ್ಲಿ ಆಗಿರುವ ಭೃಂಗರಾಜ್ ಗಿಡ. ಈ ಭೃಂಗರಾಜ್ ಗಿಡವನ್ನು ಗರ್ಗದ ಗಿಡ ಅಂತ ಕೂಡ ಕರೀತಾರೆ. ಇದು ನಮ್ಮ ಕೂದಲಿನ ಆರೈಕೆಗೆ ತುಂಬ ಒಳ್ಳೆಯದು. ಇದರಿಂದ ನಾವು ಹೇರ್ ಆಯಿಲ್ ಮಾಡ್ಬೋದು, ಹೇರ್ ಪ್ಯಾಕ್ ಮಾಡ್ಬೋದು ಮತ್ತು ಹೇರ್ ಟೋನರ್ ಕೂಡ ಮಾಡ್ಕೊಳ್ಬೋದು. ಇದು ನಮ್ಮ ಕೂದಲು ಉದುರುವುದನ್ನು ತಡೆಗಟ್ಟಿ ಕೂದಲು ದಪ್ಪವಾಗಿ ಕಪ್ಪಾಗಿ ಬೆಳೆಯುವಂತೆ ಮಾಡುವ ಒಂದು ಔಷಧೀಯ ಸಸ್ಯ ಅಂತಲೇ ಹೇಳ್ಬೋದು. ಇದಕ್ಕೆ ನೀವು ನೋಡಿರ್ಬೋದು, ಈಗ ಚಿಕ್ಕ ಮಕ್ಕಳಿಗೆ ಸಹ ಕೂದಲು ಬೇಗ ಬಿಳಿ ಆಗ್ತದೆ. ಅಂಥವರಿಗೆ ಇದರ ಎಣ್ಣೆ ಸ್ಥಿರವಾಗಿ ಉಪಯೋಗಿಸ್ತಾ ಬಂದರೆ ಇನ್ನು ಬಿಳಿ ಕೂದಲು ಆಗುವುದನ್ನು ತಡೆಗಟ್ಬೋದು. ಅಷ್ಟೊಳ್ಳೆ ಔಷಧೀಯ ಸಸ್ಯ ಇದು. ಹಳ್ಳಿಗಳಲ್ಲೆಲ್ಲ ಹೆಚ್ಚಾಗಿರ್ತದೆ ಇದು, ಹೊಲದಲ್ಲಿ ಮತ್ತು ನೀರು ಹರಿಯುವ ಸ್ಥಳದಲ್ಲೆಲ್ಲ ಇರ್ತದೆ. ಮಳೆಗಾಲದಲ್ಲಿ ಹೆಚ್ಚು ಆರೈಕೆಯನ್ನು ಇಲ್ಲದೆ ತನ್ನಿಂದಾನಾಗಿ ಹುಟ್ಟುವ ಗಿಡ ಇದು. ಇನ್ನು ನಾವು ಇದನ್ನೆಲ್ಲಾದರೂ ಕಂಡ್ರೆ ಹೇಗೆ ನಾವು ಇದನ್ನು ಗುರುತಿಸ್ಬೋದು ಅಂತ ನೋಡುವ. ಇದರ ಎಲೆ ಈ ಥರ ಇರ್ತದೆ ನೋಡಿ. ಮತ್ತು ಗಿಡ ತುಂಬ ಹೂವು ಇರ್ತದೆ, ಬಿಳಿ ಬಣ್ಣದ್ದು ಇರ್ತದೆ ಮತ್ತು ಸ್ವಲ್ಪ ನೀಲಿ ಬಣ್ಣದ್ದು ಇರ್ತದೆ. ಆದರೆ ಹೆಚ್ಚಾಗಿ ಕಂಡುಬರೋದು ಬಿಳಿ ಬಣ್ಣದ್ದು. ಹೂವು ಆದ ಮೇಲೆ ನೋಡಿ ಈ ಥರ ಗ್ರೀನ್ ಕಲರ್ ಇದು ಬೀಜ ಆಗ್ತದೆ. ಇದು ಒಣಗುವಾಗ ಈ ಥರ ಕಪ್ಪಾಗ್ತದೆ. ಈ ಒಂದು ಹೂವಲ್ಲೇ ಎಷ್ಟು ಬೀಜಗಳಿರ್ತದೆ ನೋಡಿ. ಇದು ಹಾಕಿದ್ರೂ ಎಲ್ಲ ಹುಟ್ಟೋದಿಲ್ಲ, ಕೆಲವೊಂದು ಹುಟ್ಟುತ್ತದೆ, ಕೆಲವೊಂದು ಇಲ್ಲ. ಹಾಗೆ ಇದರಲ್ಲಿರುವ ಬಿಳಿ ಹೂವು ಹಾಗೆ ಇದರಲ್ಲಿರುವ ಬೀಜಗಳನ್ನೆಲ್ಲ ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಇದು ಭೃಂಗರಾಜ್ ಗಿಡ ಅಂತ. ಇನ್ನು ನಿಮಗೆ ಡೌಟ್ ಇದೆ, ಇದನ್ನು ಗುರುತಿಸಲಿಕ್ಕೆ ಆಗೋದಿಲ್ಲ ಅಂತ ಇದ್ದರೆ ಇದರ ಒಂದು 4 ಎಲೆ ತೆಗೆದು ಕೈಯಲ್ಲಿ ಈ ಥರ ಒರೆಸಿ ನೋಡಿ. ಫಸ್ಟಿಗೆ ಇದು ಗ್ರೀನ್ ಕಲರ್ ಆಗ್ತದೆ ಮತ್ತು ಸ್ವಲ್ಪ ಕಳೆಯುವಾಗ ಡಾರ್ಕ್ ಗ್ರೀನ್ ಆಗ್ತದೆ. ಮತ್ತು ನೋಡಿ ಕೈಯೇ ಕಪ್ಪಾಗಿ ಹೋಗ್ತದೆ. ನೀವು ಬೇರೆ ಯಾವ ಎಲೆಯನ್ನು ಒರೆಸಿ ನೋಡಿದರೂ ಕೂಡ ಈ ಥರ ಕಪ್ಪಾಗೋದಿಲ್ಲ. ಅದು ಭೃಂಗರಾಜ್ ಗಿಡ ಆಗಿದ್ದರೆ ಮಾತ್ರ ಈ ಥರ ಕಪ್ಪಾಗೋದು. ಇದರಲ್ಲೇ ನೀವು ಕಂಡುಹಿಡಿಬೋದು ಇದು ಭೃಂಗರಾಜ್ ಗಿಡ ಅಂತ. ಇದನ್ನು ತೊಳೆದ್ರೂ ಕೂಡ ಸರಿಯಾಗಿ ಹೋಗಲಿಲ್ಲ ನೋಡಿ, ಕಪ್ಪಾಗಿದೆ. ಹಾಗೆ ಇದೆ ಉಗುರೆಲ್ಲ ನೋಡಿ ಯಾವ ಥರ ಕಪ್ಪಾಗಿದೆ ಅಂತ. ಇದರ ಒಂದು ಗಿಡ ಸಿಕ್ಕಿದ್ರೆ ಸಾಕು, ನಮಗೆ ತುಂಬ ಗಿಡ ಮಾಡಿ ತೆಗಿಬೋದು ಇದರಿಂದ. ನೋಡಿ ಈ ಥರದೊಂದು ಸಣ್ಣ ಗಿಡ ಸಿಕ್ಕಿದ್ದು ನನಗೆ. ಇದರಿಂದ ನಾನೀಗ ತುಂಬ ಗಿಡ ಮಾಡಿ ತೆಗೆದೆ. ಫಸ್ಟಿಗೆ ನಾನು ಇದರ ಬೀಜ ಎಲ್ಲ ತುಂಬ ಹಾಕಿ ನೋಡಿದೆ, ಆದರೆ ನನಗೆ ಅದು ಬೇಸಿಗೆಗಾಲ ಆದ ಕಾರಣ ಏನೋ ಹುಟ್ಟಲೇ ಇಲ್ಲ. ನಂತರ ನಾನು ನೋಡಿ ಇದರೊಂದು ಸಣ್ಣ ತುಂಡನ್ನು ಈ ಥರ ಕಟ್ ಮಾಡಿ ತೆಗೆದು ಬೇರೆ ನೆಟ್ಟೆ. ಅದರಿಂದ ತುಂಬ ಆಯಿತು ನೋಡಿ. ಒಂದು ಪಾಟಲ್ಲಿ ಇದರ ಒಂದು 2-3 ಕಡ್ಡಿ ಕುತ್ತಿಟ್ಟರೆ ಸಾಕು, ತುಂಬ ಚೆನ್ನಾಗಿ ಬೆಳೀತದೆ. ನಾವು ಬೇಸಿಗೆಗಾಲದಲ್ಲೆಲ್ಲ ಬೀಜ ಹಾಕಿದರೆ ಅಷ್ಟು ಪಕ್ಕ ಹುಟ್ಟಿ ಬರೋದಿಲ್ಲ. ಆದರೆ ನಾವು ಈ ಥರ ಕಟ್ ಮಾಡಿ ನೆಟ್ಟರೆ ಬೇಗ ಆಗ್ತದೆ, ಗಿಡ ತುಂಬ ಆಗ್ತದೆ. ಈ ಭೃಂಗರಾಜ್ ಗಿಡ ಹೆಚ್ಚಾಗಿ ಮಳೆಗಾಲದಲ್ಲಿ ಆಗೋದು. ಮಳೆಗಾಲದಲ್ಲಿ ಬೀಜ ಬಿದ್ದು ತನ್ನಿಂದಾನಾಗಿ ಹುಟ್ಟೋದು. ಈ ಸಲ ಮಳೆಗಾಲದಲ್ಲಿ ನೋಡಿ ತುಂಬ ಆಗಿದೆ ನಮ್ಮಲ್ಲಿ. ಈ ಗಿಡ ಬೇಸಿಗೆಗಾಲದಲ್ಲಿ ಹಾಗೆ ಇರುವುದಿಲ್ಲ, ಸತ್ತೋಗ್ತದೆ. ಮತ್ತು ಮಳೆಗಾಲದಲ್ಲಿ ಆಗ್ತದೆ. ಇದು ನಮ್ಮ ಗಾರ್ಡನಲ್ಲೇ ಇರೋದು, ಆದ ಕಾರಣ ಇಷ್ಟರವರೆಗೆ ಇದೇನು ಆಗಲಿಲ್ಲ. ನಾನು ಈ ಭೃಂಗರಾಜ್ ಹೇರ್ ಆಯಿಲನ್ನೇ ಹಾಕ್ತಾ ಇರೋದು. ಅದಕ್ಕಾಗಿ ಹೇರ್ ಆಯಿಲ್ ಮಾಡಲಿಕ್ಕಾಗಿ ನಾನು ಇದು ಬೆಳೆಸ್ತಾ ಇರೋದು. ನೋಡಿ ಇದು ಭೃಂಗರಾಜದ ಗಿಡ. ನಾನು ಬೀಜ ಹಾಕಿ ಆಗಿದ್ದು. ಬೀಜ ಹಾಕಿ ತುಂಬ ಆಯಿತು, 1-1.5 ತಿಂಗಳೆಲ್ಲ ಕಳೀತು. ನಾನೆನಿಸಿದೆ ಇನ್ನದು ಹುಟ್ಟುವುದಿಲ್ಲ ಅಂತ, ಆದರೂ ಹುಟ್ಟಿದೆ ನೋಡಿ. ಇದು ಗಿಡ ಸಣ್ಣದಿರುವಾಗ ಎಲೆ ಈ ರೀತಿ ಇರ್ತದೆ ನೋಡಿ, ಸ್ವಲ್ಪ ಅಗಲ ಆಗಿ ಇರ್ತದೆ. ಗಿಡ ದೊಡ್ಡದಾಗುವಾಗೆ ಎಲೆ ಸ್ವಲ್ಪ ಉದ್ದ ಆಗ್ತದೆ ನೋಡಿ, ಈ ಥರ ಆಗ್ತದೆ. ಹಾಗಾದರೆ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್.